ಶ್ರೀಕೃಷ್ಣ ಅಂತ. ಇವತ್ತು ಶ್ರಾವಣ ಶನಿವಾರದ ಮೊದಲನೆಯ ಶನಿವಾರ. ಹಾಗಾಗಿ ಈ ದಿವಸ ಮತ್ತೆ ಇನ್ನೊಂದು 2 ಶ್ರಾವಣ ಶನಿವಾರ ವೃತ್ತದ ಶಾಕಾಹಾರಿ ವೃತ್ತದ ಅಡಿಗೆ ಇಡೀ ಮಠದಲ್ಲಿ. ಹಾಗಾಗಿ ಬಂದ ಭಕ್ತಾಭಿಮಾನಿಗೆ ಪ್ರಸಾದ ವಿತರಣೆ ಎಲ್ಲವೂ ಈ ಶಾಕಾಹಾರಿ ವೃತ್ತದ ಅಡಿಗೆ. ತರಕಾರಿ ಯಾವ ಬಗೆಯ ತರಕಾರಿಯೂ ಇಲ್ಲ. ಮಾವಿನಕಾಯಿ ಒಂದು ಬಿಟ್ಟರೆ ಬೇರೆ ಯಾವ ತರಕಾರಿಯೂ ಶಾಕಾಹಾರಿ ವೃತ್ತಕ್ಕೆ ಬರುವುದಿಲ್ಲ. ಹಾಗಾಗಿ ಸಾರು, ಹೆಸರುಬೇಳೆಯ ಸಾರು, ಹೆಸರು ಕಾಳಿನ ಸಾಂಬಾರು, ಪಲ್ಯ, ಹೆಸರು ಕಾಳಿನ ಪಲ್ಯ, ಹೀಗೆ ಮುಂತಾದದ್ದು. ಶ್ರಾವಣ ಶನಿವಾರ 15ರಿಂದ 20 ಸಾವಿರ ಜನ ಆಗ್ತದೆ ಊಟಕ್ಕೆ ಮಧ್ಯಾಹ್ನ. ಮತ್ತೆ ಇನ್ನೂ ಜಾಸ್ತಿ ಆದರೂ ಆಗ್ಬೋದು, ಹೇಳಲಿಕ್ಕಾಗೋದು. ರಜೆ ಆದ ದಿವಸ ಇನ್ನೂ ಜನ ಜಾಸ್ತಿ ಆದರೂ ಆಗ್ಬೋದು. ಬಂದ ಹಾಗೆ ಮಾಡಿ ಹಾಕುವ ಕೆಲಸ ನಮ್ಮದು. ಅಡಿಗೆಯವರಾಗಿ ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತೀವಿ. ಬಂದ ಭಕ್ತಾಭಿಮಾನಿಗಳಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಆಗ್ತದೆ. ಮಧ್ಯಾಹ್ನ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಿರಂತರವಾಗಿ ಅನ್ನ ಪ್ರಸಾದ ನಡೀತಾ ಇರ್ತದೆ. ಏನು ಅದರ ಬಗ್ಗೆ ಏನು ಸಮಸ್ಯೆಯೇ ಇಲ್ಲ. ನಿರಂತರವಾಗಿ ಅನ್ನದಾನ ನಡೀತಾನೇ ಇರ್ತದೆ. ಊರಿನವರು, ಪರ ಊರಿನವರು ಎಲ್ಲರೂ ಬರ್ತಾರೆ. ಮತ್ತು ಈ ಸಲ ಶಾಖಾವೃತ ಆದದ್ರಿಂದ ಪರ್ಯಾಯ ಶ್ರೀ ಶಿರೂರು ಮಠದಲ್ಲಿ ಎಲ್ಲ ಶಾಖಾವೃತದ ಅಡಿಗೆ. ಸಾರು, ಸಾಂಬಾರು, ಪಲ್ಯ ಎಲ್ಲವೂ ಸಹ ಹೆಸರು ಕಾಳಿನಲ್ಲೇ ಮಾಡಿರ್ತಾರೆ. ಇವತ್ತಿನೆಲ್ಲ ಊಟ ಮಾಡಿದ್ದೇನೆ, ಖುಷಿ ಅನಿಸ್ತಾ ಇದೆ. ಎಲ್ಲ ಹೆಸರು ಕಾಳಿನದ್ದು ವ್ರತದ ಊಟ. ಇವತ್ತು ತುಂಬ ಚೆನ್ನಾಗಿದೆ ಇವತ್ತು ಊಟ. ನಾವು ಮೈಸೂರಿಂದ ಬಂದಿದ್ದೀವಿ. ಉಡುಪಿಗೆ ಫಸ್ಟ್ ಟೈಮು. ಎಲ್ಲ ರಶ್ ಇರುತ್ತೆ, ದರ್ಶನ ಎಲ್ಲ ಬೇಗ ಆಗೋಯ್ತದೆ, ಹೋಗ್ಬೇಡಿ ಅಂತಂದ್ರು. ಬಟ್ ಇಲ್ಲಿ ಬಂದು ನೋಡಿದ್ರೆ ದರ್ಶನ ಎಲ್ಲ ಚೆನ್ನಾಗಾಯ್ತು. ಮತ್ತೆ ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲೇ ಊಟ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಒಂಥರ ಹೆಲ್ದಿ ವೈಸ್ ತುಂಬ ಚೆನ್ನಾಗಿದೆ. ಮತ್ತೆ ಒಳ್ಳೆ ಪ್ರಸಾದ ಅಂತ ಫೀಲ್ ಆಗುತ್ತೆ. ಮಡಂಗಿ ದಾಸ್ ಉಂದಿತ್ತು, ಕೈಪಿತ್ತು, ಜಲೇಬಿ ಇತ್ತು, ಕೊತ್ತೆಲ, ಮೀನ್ ಮಸಾಲ ಶೋಕಿತ್ತು, ವನಸ್ಪುರ ಮಸ್ತ್ ಶೋಕಿತ್ತು. ಸಂಜೆ 3:30ರಿಂದ 4 ಗಂಟೆವರೆಗೆ ಇವತ್ತು ಆಗ್ತದೆ. ಜನ ಬರ್ತಾನೆ ಇರ್ತಾರೆ. ಬಂದವರಿಗೆಲ್ಲ ಅನ್ನ ಸಂದರ್ಭ ಕಮ್ಮಿ ಆದರೂ ಸಹಿತ ಮತ್ತೆ ಅಡಿಗೆ ಮಾಡಿ ಸಹಿತ ಬಡಿಸ್ತೇವೆ. ಹೊರಗಡೆ ರಾಜಾಂಗಣದಲ್ಲಿ ಬಫೆ ಇರ್ತದೆ. ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ, ರಶ್ ಆಗದೆ ಇರೋ ಹಾಗೆ ಮೇಲ್ಗಡೆ ಟೂರಿಸ್ಟ್ ಅಲ್ಲಿ ಸಹಿತ ನೆಲದಲ್ಲಿ ಊಟ ಇದೆ. ಸೊ ನಾನು ಪ್ರತಿ ವರ್ಷನೂ ಮಿನಿಮಮ್ 2 ಸಲ ಬಂದೇ ಬರ್ತೀನಿ. ಈ ಸಲ ಮಾತ್ರ ತುಂಬ ಸ್ಪೆಷಲ್ ಆಗಿತ್ತು. ಶ್ರೀಕೃಷ್ಣ ಮಠ ಅಂದರೆ ಏನೋ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಈ ದೇವರು ಆಶೀರ್ವಾದ ಇದ್ದರೆ ಜೀವನದಲ್ಲಿ ಏನೋ ಒಂಥರ ಗೆಲ್ಬೋದು ಅಂತ ನಮ್ಗೆ ಅನಿಸುತ್ತೆ.